ಆಲ್ರೆಡಿ ತಮ್ಲೈನ್ ನೋಡಿರ್ತೀರ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಲೂ ನೀವು ಗೆಸ್ ಮಾಡಿರ್ತೀರ. ಮನೆಯಿಂದ ಹೊರಟಾಗ ಮೋಡನೂ ಆಗಿದ್ದಿಲ್ಲ, ಏನೂ ಇದ್ದಿಲ್ಲ. ಜಸ್ಟ್ ಮನೆಯಿಂದ ಆಚೆ ಬಂದು 5 ಮಿನಿಟ್ಸ್ಗೆ ಪೂರ್ತಿ ಮಳೆ ಬಂದೋಯ್ತು. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹೊಸಕೋಟೆ ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ. ನನ್ನ ತಂಗಿ ಹೋಗೋಣ ಅಕ್ಕ ಬಾ ಅಂತ ಕರೆದ್ಲು. ಸೊ ನನಗೇನು ಹೋಗೋ ಪ್ಲ್ಯಾನ್ ಏನು ಇದ್ದಿಲ್ಲ. ಸೊ ಅವಳು ಕರೆದ್ಲಲ್ಲ ಅಂತ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಟ್ ಈ ರೋಡ್ಗಳು ಗುಂಡಿ ಅಪ್ಪ ಇವೆಲ್ಲ ನೋಡಿಬಿಟ್ರೆ ಯಾಕಾದರೂ ಬಂದುಬಿಟ್ನೋ ಅಂತ ಅನಿಸ್ಬಿಡ್ತು. ಅಷ್ಟು ಫುಲ್ಲು ನೆಂದೋಗ್ಬಿಟ್ವಿ, ಅಷ್ಟು ಮಳೆ ಬಂದೋಯ್ತು. 2-3 ಕಡೆ ನಿಂತ್ಕೊಂಡು ಹೋದ್ವಿ. ಆದರೂ ನಿಂತ್ಕೊಂಡು ಹೊರಟಿದ ತಕ್ಷಣ ಮತ್ತೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಇಲ್ಲೊಂದು ಕಡೆ ನಿಂತ್ಕೊಂಡ್ವಿ, ಮತ್ತೆ ಫುಲ್ ಮಳೆ ಬಂತು. ಇನ್ನೊಂದು ಕಡೆ ನಿಂತ್ಕೊಂಡ್ವಿ, ಅಲ್ಲೂ ಮಳೆ ಬಂತು. ನಮಗಂತೂ ಯಾಕಾದರೂ ಹೋದ್ವಾ ಅಂತ ಅನಿಸ್ಬಿಡ್ತು. ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಳೆಯಲ್ಲಿ ನೆನ್ಕೊಂಡು ಬ್ಲಾಗ್ ನ ಮಾಡ್ತಾ ಇದ್ದೀನಿ. ಏನ್ ಬ್ಲಾಗ್ ಅಂದ್ರೆ ಹೊಸಕೋಟೆ ದಮ್ ಬಿರಿಯಾನಿ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂದ್ಬಿಟ್ಟು ಪೂರ್ತಿ ವಿಡಿಯೋನ ನೋಡಿ ನಾನು ಅಲ್ಲಿ ತೋರಿಸ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ವೆಂಕಟೇಶ್ವರ ಗಾರ್ಮೆಂಟ್ಸ್ ಹೋಗ್ತಾ ಇದೀನಿ ಡ್ರೆಸ್ ನ ತಗೊಳೋದಕ್ಕೆ. ಮನೆಯಿಂದ ಹೊರಟಿದ ತಕ್ಷಣ ಫುಲ್ಲು ಮಳೆ ನೋಡಿ ಆ ಕಡೆ ಎಲ್ಲ ಸಖತ್ ಮಳೆ, ಫುಲ್ ನೆಂದೋಗ್ಬಿಟ್ಟಿದೀವಿ. ನನ್ ಮಗಳಿದ್ದಾಳೆ, ನನ್ ತಂಗಿ ಇದ್ದಾಳೆ, ನಾನು 3 ಜನ ನಮ್ ಗಾಡಿಯಲ್ಲಿ ನನ್ನ ಐರಾವತ ಇದು ಹೋಗ್ತಾ ಇದೀವಿ. ಸೊ ಎಲ್ರು ಪ್ಲೀಸ್ ಕೀಪ್ ವಾಚಿಂಗ್ ಮೈ ಬ್ಲಾಗ್ಸ್ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಹೈಕ್ ಇರುತ್ತೆ, ಹೈಕ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಬನ್ನಿ ಅಲ್ಲಿ ಸಿಗೋಣ. ನಾನು ಮಳೆ ಬರ್ತಿದೆ ಹೋಗೋದು ಬೇಡ ಅಂದರೂ ನನ್ನ ತಂಗಿ ಮಳೇಲಿ ನೆನ್ಕೊಂಡು ಹೋಗೋಣ ಚೆನ್ನಾಗಿರುತ್ತೆ ಬಾ, ಹೆಂಗೂ ನೆಂದಿದೆಯಲ್ಲ ಪರವಾಗಿಲ್ಲ ನೆನ್ಕೊಂಡೇ ಹೋಗೋಣ ಅಂತ. ಬಟ್ ಇದು ಹೊಸಕೋಟೆ ಹೈವೇ ರೋಡು, ಸಖತ್ತಾಗಿತ್ತು ಒಂಥರ. ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು. ಮೈಕಲ್ಲಿ ವಾಯ್ಸ್ ಕೊಟ್ಟಿದ್ದೀನಿ, ಬಟ್ ಅದು ವಾಯ್ಸ್ ಸರಿಯಾಗಿ ಕೇಳಿಸಿಲ್ಲ. ಈ ಥರ ಮಳೆಯಲ್ಲಿ ನೆಂದು ತುಂಬಾ ದಿನ ಆಗೋಗಿತ್ತು ಗಾಡಿ ಓಡಿಸ್ಕೊಂಡು. ಬಟ್ ಮೈಯೆಲ್ಲ ಫುಲ್ಲು ನಡ್ಕ ಬರ್ತಾಯಿತ್ತು, ಅಷ್ಟು ಚಳಿ ಆಗ್ತಾಯಿತ್ತು. ಅಂದರೆ ಗಾಡಿ ನಮಗೆ ಫ್ರಂಟಿಂದ ಫುಲ್ ಗಾಳಿ ಬರುತ್ತೆ ಅಲ್ವಾ, ಸೊ ಹಾಗಾಗಿ ಫುಲ್ಲು ಚಳಿ ಆಗ್ತಾಯಿತ್ತು, ಮೈಯೆಲ್ಲ ನಡುಗ್ತಾಯಿತ್ತು. ಇಲ್ಲೆಲ್ಲ ಮರಗಳಿತ್ತು, ಕಡ್ದಾಕ್ಬಿಟ್ಟಿದ್ದಾರೆ. ಏನಕ್ಕೆ ಕಡ್ದಾಕಿದಾರೋ ಗೊತ್ತಿಲ್ಲ, ಅವೇನು ಅವ್ರ ತಲೆ ಮೇಲೆ ಇರುತ್ತೋ ಏನೋ ಗೊತ್ತಿಲ್ಲ. ಅದೇನು ರೋಡಿಗೂ ಅಡ್ಡ ಇರಲಿಲ್ಲ, ಚೆನ್ನಾಗೇ ಇತ್ತು ಮರಗಳೆಲ್ಲ. ಏನಕ್ಕೆ ಕಡ್ದಾಕಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೋಡ್ ನಂಗೆ ತುಂಬ ಇಷ್ಟ. ನಾನು ವರ್ಕ್ ಮಾಡ್ತಾಯಿದ್ದೆ ಅಲ್ವಾ, ಸೊ ಹೊಸಕೋಟೆಯಿಂದ ಮನೆಗೆ 20 ಮಿನಿಟ್ಸಲ್ಲಿ ಬರ್ತಾಯಿದ್ದೆ. ಆವಾಗಲೂ ಅಷ್ಟೇ ಮಳೆ ಟೈಮಲ್ಲಿ ಫುಲ್ಲು ನೆನ್ಕೊಂಡು ಬಂದುಬಿಡ್ತಾಯಿದ್ದೆ. ಅಂದರೆ ತಲೆಗೆ ಹೆಲ್ಮೆಟ್ ಹಾಕ್ತಾಯಿದ್ದೆ, ಹೆಲ್ಮೆಟ್ ಹಾಕ್ಕೊಂಡು ಫುಲ್ಲು ಸ್ಪೀಡಾಗಿ ಬಂದುಬಿಡ್ತಾಯಿದ್ದೆ. ಒಂದು ಸಲ ಆಕ್ಸಿಡೆಂಟ್ ಕೂಡ ಆಗಿದೆ. ಎಲ್ಲಿ ಅಂದರೆ ಟೋಲ್ ಗೇಟ್ ಇದೆ ಅಲ್ವಾ, ಅಲ್ಲಿ ನಾನು ಗಾಡಿ ಪಾಸ್ ಮಾಡ್ತಾಯಿದ್ದೆ, ಕರೆಕ್ಟಾಗೆ ಮಾಡ್ಕೊತಾ ಇದ್ದೆ. ಈ ಕಡೆ ಕಾರ್ ಅವ್ರು ಬಂದುಬಿಟ್ಟು ಟರ್ನ್ ಮಾಡ್ಕೊಳಕ್ಕೆ ಹೋಗಿ ಹಿಂದೆಗಡೆಯಿಂದ ಬಂದು ಗುದ್ಬಿಟ್ಟಿದ್ದ. ಸಖತ್ತು ಆವಾಜೆಲ್ಲ ಹಾಕಿದ್ದೆ, ರೋಪ್ ಎಲ್ಲ ಹಾಕ್ಬಿಟ್ಟಿದ್ದೆ. ಅವ್ರ ಅಪ್ಪ ಬಂದುಬಿಟ್ಟು, ಮಗ ಗಾಡಿ ಓಡಿಸ್ತಾ ಇದ್ದಿದ್ದು, ಅಪ್ಪ ಹಿಂದ್ಗಡೆ ಕುತ್ಕೊಂಡಿದ್ರು. ಏನು ಗುದ್ದಿದ್ರು ಬರೀ ಕುತ್ಕೊಂಡು ನೋಡ್ತಾ ಇದೆಯಾ ಮಗನೇ, ಬಂದು ಫಸ್ಟ್ ಗಾಡಿ ಎತ್ತು ಬಾ ಅಂತ ಜೋರು ಮಾಡಿದೆ. ಆಮೇಲೆ ಅವರಪ್ಪ ಬಂದುಬಿಟ್ಟು ಗಾಡಿ ಎತ್ಕೊಟ್ಬಿಟ್ಟು, ಸಾರಿ ನಮ್ಮ ನೋಡ್ಕೊಂಡು ಹೋಗು, ನಮ್ಮದೇ ತಪ್ಪಾಯಿತು, ನೋಡ್ಕೊಂಡು ಹೋಗ್ತೀವಿ ನಾವು, ನೀನು ಮನೆಗೆ ಹುಷಾರಾಗಿ ಹೋಗಮ್ಮ ಅಂತ ಹೇಳಿ ಕಳಿಸಿದ್ರು. ಸೊ ಹಂಗಾಗಿ ಅವ್ರ ಅಪ್ಪನ ಮಕ್ಕ ನೋಡ್ಕೊಂಡು ಅವತ್ತು ಸುಮ್ಮನೆ ಬಂದೆ. ಅವತ್ತು ಹಿಂಗೆ ಫುಲ್ ಮಳೆಯಲ್ಲಿ ನೆನ್ಕೊಂಡು ಹೋಗಿದ್ವಿ. ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ನನ್ನ ತಂಗಿ ಡ್ರೆಸ್ ತೊಗೊಬೇಕು ಅಂತ ಅಂದ್ಲು. ಸೊ ಅವಳು ಒಬ್ಬಳೇ ಹೋಗಲ್ಲ ಎಲ್ಲೂ, ಹಾಗಾಗಿ ಬಾ ಅಕ್ಕ ಅಂತ ಅಂದ್ಲು. ಹಾಗಾಗಿ ಚೆನ್ನಾಗಿರುತ್ತೆ ಈ ಥರ ಮಳೆಯಲ್ಲಿ. ನಾನು ಈ ಥರ ರೈಡ್ ಮಾಡಿ ತುಂಬ ದಿನ ಆಗಿತ್ತು. ಸೊ ನನ್ನ ಮಗಳೂ ಇದ್ಲು, ಹಾಗಾಗಿ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಅದು ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ತುಂಬ ಹೋಗ್ತಾಯಿದ್ದೆ. ಬಟ್ ಅಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳಿರುತ್ತೆ, ಚೆನ್ನಾಗಿರುತ್ತೆ. ಅಂದರೆ ಯಾವ ರೀತಿ ಬಟ್ಟೆಗಳು ಅಂದರೆ ಟ್ರೆಂಡು, ರಿಲಯನ್ಸು ಮತ್ತು ನಾಯ್ಕಾ ಇದರಲ್ಲೆಲ್ಲ ಸೇಲ್ ಆಗ್ದಲೇ ಇರೋ ಬಟ್ಟೆಗಳನ್ನ ಇಲ್ಲಿ ತಂದು ಇಟ್ಟಿರ್ತಾರೆ. ಇದು ಒರಾಯನ್ ಮಾಲು ಹೊಸಕೋಟೆ ಎಂಟ್ರೆನ್ಸ್ಗೆ ಸಿಗುತ್ತೆ ಇದು ಮಾಲು. ಇದು ಚೆನ್ನಾಗಿದೆ, ಅಂದರೆ ಜಾಸ್ತಿ ಜನ ಇರಲ್ಲ, ಹೋಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಬೋದು. ಇನ್ನು ಇದು ಟೋಲ್ ಗೇಟು. ಇಲ್ಲೆಲ್ಲ ಫಸ್ಟು ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಫುಲ್ಲು ಫ್ರೀ ಇತ್ತು. ಇವಾಗ ಎಲ್ಲ ಅಂಗಡಿಗಳಾಗ್ಬಿಟ್ಟಿದೆ ನೋಡಿ. ಪೂಮಾ ಶೋರೂಮ್ ಆಗಿದೆ, ಆ್ಯಂಡ್ ಎಲೆಕ್ಟ್ರಿಕ್ EV ಶೋರೂಮ್ ಆಗಿದೆ, 2 ವೀಲರ್ದು, ಹೋಟೆಲ್ಸ್ಗಳು, ಸೆಕೆಂಡ್ ಕಾರ್ಸು, ಏನೂ ಇದ್ದಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಎಲ್ಲ ಖಾಲಿ ಇತ್ತು. ಇವಾಗಂತೂ ಎಲ್ಲ ಫುಲ್ ಆಗಿಬಿಟ್ಟಿದೆ. ನಾನು ಹೊಸಕೋಟೆಗೆ ಅವಾಗವಾಗ ಹೋಗ್ತಾ ಇರ್ತೀನಿ, ಯಾಕಂದರೆ ನಾನು ಸ್ಯಾರಿ ಬ್ಲೌಸಸ್ ಎಲ್ಲ ಹೊಲಿಸೋದು ಹೊಸಕೋಟೆಯಲ್ಲೇ. ಸೊ ಹಂಗಾಗಿ ಯಾವಾಗಲೂ ಹೋಗ್ತಾ ಇರಲ್ಲ. ಬಟ್ಟೆಗಳಿದ್ರೆ ಕೊಡೋಕ್ಕೊಂದಿನ ಹೋಗ್ತೀನಿ, ತೊಗೊಂಬರೋಕ್ಕೊಂದಿನ ಹೋಗ್ತೀನಿ. ಇನ್ನು ಈ ಥರ ಏನಾದರೂ ನನ್ನ
ನನ್ನ ತಂಗಿ ಕರೆದ್ಲು ಅಂದ್ಬಿಟ್ಟು ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ತುಂಬ ಪೇಷನ್ಸಿಂದ ಇದ್ದು ತೊಗೊಬೇಕು. ಅರ್ಜೆಂಟಿಗೆ ಹೋಗಿ ತೊಗೊತೀನಿ ಅಂದರೆ ಸಿಗಲ್ಲ ನಮ್ಗೆ ಇಷ್ಟ ಆಗಿರೋದು. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಹುಡುಕೊಂಡು ತೊಗೊಂಡ್ರೆ ಎಲ್ಲ ಸೈಜಸ್ಸು ಅವೈಲಬಲ್ ಇರುತ್ತೆ. ತುಂಬ ಚೆನ್ನಾಗಿರೋ ಬಟ್ಟೆಗಳೇ ಸಿಗುತ್ತೆ, ಬ್ರ್ಯಾಂಡೆಡ್ ಬಟ್ಟೆಗಳೇ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ, ನೀವು ನೋಡಿದ್ರೇ ಗೊತ್ತಾಗೋದು. ನೋಡ್ದಿರ ಹೇಳಿದ್ರೆ ಯಾರು ನಂಬಲ್ಲ. ಬಟ್ ಯಾರಾದರೂ ಇಲ್ಲಿ ವಿಸಿಟ್ ಮಾಡಿ. ಆ್ಯಂಡ್ ನಾನು ಇದೇ ಹೋಟೆಲಲ್ಲಿ ಊಟ ಎಲ್ಲ ಮಾಡ್ತಾ ಇದ್ದಿದ್ದು ಕೆಲ್ಸಕ್ಕೆ ಬರ್ತಿರ್ಬೇಕಾದ್ರೆ. ನಳಪಾಕ ನಂಗೆ ತುಂಬ ಇಷ್ಟ. ಇಲ್ಲೇ ಪಾರ್ಟಿ ಹಾಲ್ ಆ ಥರ ಎಲ್ಲ ಇದೆ. ಬಟ್ ನಾವೇನು ಆ ಥರ ಏನೂ ಇಲ್ಲ. ಜಸ್ಟ್ ಬರ್ಡೇ ಅದು ಇದು ಅಂದರೆ ಇಲ್ಲೇ ಬಂದು ಊಟ ಎಲ್ಲ ಮಾಡ್ತಾಯಿದ್ವಿ. ಚೆನ್ನಾಗಿದೆ. ಅಂತೂ ಇಂತೂ ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ರೀಚ್ ಆದ್ವಿ. ಗಾರ್ಮೆಂಟ್ಸ್ ಅಂದರೆ ಇಷ್ಟೊತ್ತು ಗಾರ್ಮೆಂಟ್ಸ್ ಅಂತ ಅಂದ್ಕೊಂಡಿದ್ರೇನೋ, ಗಾರ್ಮೆಂಟ್ಸ್ ಅಲ್ಲ, ಇದಕ್ಕೆ ಹೆಸರಿರೋದೇ ಆ ಥರ, ವೆಂಕಟೇಶ್ವರ ಗಾರ್ಮೆಂಟ್ ಅಂತ. ನೋಡಿ ಅಲ್ಲಿ ಮೇಲೆ ಬೋರ್ಡ್ ಕಾಣಿಸ್ತಾ ಇದೆ. ಸೊ ತುಂಬ ದೊಡ್ಡದು, 4-5 ಫ್ಲೋರ್ ಇದೆ. ತುಂಬ ಯಾವಾಗಲೂ ರಶ್ ಇರುತ್ತೆ. ಅದರಲ್ಲೂ ಸಾಟರ್ಡೆ ಸಂಡೇ ಅಂದರೆ ಕಾಲಿಕ್ಕೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಬಟ್ ಈ ಸಲ ಜಾಸ್ತಿನೇ ಕಲೆಕ್ಷನ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು ಬಟ್ಟೆಗಳೆಲ್ಲ ತೊಗೊಳೋದಕ್ಕೆ. ಒಳಗಡೆ ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಫುಲ್ಲು ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಇರುತ್ತೆ, ನೋಡಿಕೊಂಡು ಹುಷಾರಾಗಿ ಹೋಗಬೇಕು ಫಸ್ಟ್ ಟೈಮ್ ಹೋಗೋರಿಗೆ. ನಾನು 2-3 ಸಲ ಹೋಗಿದ್ದೀನಿ, ತ್ರಿಬಲ್ ಹಾಕ್ಕೊಂಡೆ ಹೋದೆ. ಅವ್ರನ್ನ ಇಲ್ಲೇ ಇಳಿಸಿ ಹೋಗ್ಬೋದಿತ್ತು, ವೀಡಿಯೋ ಮಾಡ್ಕೊಳ್ಳೋಕೆ ಇರಲಿ ಅಂದ್ಬಿಟ್ಟೆ ಹೋಗಿದ್ದು. ಸೊ ಟೋಟಲಿ ಪಾರ್ಕಿಂಗ್ ಮಾಡಿಕೊಂಡು ಹೊರಟ್ವಿ. ಬನ್ನಿ ಒಳಗಡೆ ಹೋಗಿ ಏನೇನು ಡ್ರೆಸ್ಸಸ್ ಇದೆ ಅಂದ್ಬಿಟ್ಟು ಕಲೆಕ್ಷನ್ ಮಾಡ್ಕೊಳ್ಳೋಣ. ಓಕೆ, ಸಂಡೇ ಬಂದ್ರೆ ಫುಲ್ ರಶ್ ಇರುತ್ತೆ. ಇದೆಲ್ಲ ಕಿಡ್ಸ್ ವೇರ್ದು ತುಂಬಾ ದೊಡ್ಡ ಶಾಪು. ಕಲೆಕ್ಷನ್ಸ್ ಇರುತ್ತೆ, ನೋಡ್ಕೊಂಡು ನಾವು ಶಾಪಿಂಗ್ ಮಾಡ್ಬೇಕಾಗತ್ತೆ. ತುಂಬಾ ದೊಡ್ಡದು ಬಟ್ಟೆ ಅಂಗಡಿ ಇದು. ತರ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ. ಇದು ಟ್ರೆಡಿಷನಲ್ ವೇರ್ಸ್. ಮಳೆಗೆ ಕೈಯೆಲ್ಲ ಚಳಿಗೆ. ನೋಡಿ, ಇದು ಜರ್ಕಿನು ಜಸ್ಟ್ 249 ರುಪೀಸ್ ಅಷ್ಟೇ. ಇದರಲ್ಲಿ ವೆರೈಟೀಸ್ ಇಷ್ಟೆಲ್ಲ ಇದೆ, ಚೆನ್ನಾಗಿದೆ. ಪರ್ಪಲ್ ಇದೆ ನೋಡಿ, ಜಸ್ಟ್ 200 ರುಪೀಸ್ ಅಷ್ಟೇ. ಇದು ಫ್ರಾಕ್ ನೋಡಿ. ಇದೆಲ್ಲ ಜೀನ್ಸ್ ಜಸ್ಟ್ 400 ರುಪೀಸ್, 300 ರುಪೀಸ್ ಹಿಂಗೆಲ್ಲ ಸಿಗುತ್ತೆ. ಇದು ಸೇಮ್ ಕ್ವಾಲಿಟಿ ಮ್ಯಾಕ್ಸ್ ದಲ್ಲ, ಇದು ಚೆನ್ನಾಗಿದೆ ಅದಕ್ಕಿಂತ. ಇದು ನೋಡು, ಸೇಮ್ ಇದೆಯಾ? ಇಲ್ಲ, ಇದು ನೋಡಿ, ಇಲ್ಲಿ ವೆರೈಟೀಸ್ ಎಲ್ಲ ಇದೆ. ಈ ತರ ಎಲ್ಲ ಡ್ರೆಸ್ ನಾನು ಹಾಕೊಳ್ಳೋದೇ ಇಲ್ಲ. ನೋಡಿ, ಇದೆಷ್ಟು ಚೆನ್ನಾಗಿದೆ. ಬಟ್ ಇದು 350. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಚೆನ್ನಾಗಿದೆ. ಶರ್ಟ್ 279. ಬ್ಯಾಕ್ ಕ್ಯಾಪ್ ಇದೆ, ಕಾಟನ್ ಸೂಪರ್ ಆಗಿದೆ. ನಾನ್ ತಗೊಂಬೋದಿತ್ತು, ನಾನು ಎಲ್ಲಿ ಹಾಕೊಂಡು ಹೋಗ್ಲಿ. ನನ್ನ ತಂಗಿನೂ ಬೇಡ ಅಂದ್ಲು. ಎಲ್ಲ ಚೆನ್ನಾಗಿರುತ್ತೆ ಕ್ಲಾತ್. ಇದು ಜಸ್ಟ್ ನೋಡಿ 300 ರುಪೀಸ್ ಅಷ್ಟೇ. ಸ್ವಿಮ್ಮಿಂಗ್ ಇವಾಗ ಯಾರು ಹೋಗ್ತಾರೆ ಜೊತೆ, ಸುಮ್ಮನೆ. ಇದು ಈ ತರ ಇದೆ, ನನ್ಗೆ ಇಷ್ಟ ಆಯ್ತು. ಕಲರ್ ಆರೆಂಜ್ ಕಲರ್ದು. ಇದು ಬಂದು 350. ಮ್ಯಾಕ್ಸ್ ಅಲ್ಲೆಲ್ಲ ನಮ್ಗೆ ಇದನ್ನ 800-900 ಹೇಳ್ತಾರೆ. 350 ಇದೆ. 10 ಇಯರ್ಸ್ ಅಂತ ಇದೆ ಸೈಜ್. ಎಲ್ಲ ಪ್ಯಾಂಟ್ ಸೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಸೈಜ್ ಸಿಗುತ್ತೆ. ಓಕೆ, ಈ ಕಡೆ ಬಂದ್ರೆ ಬಾಯ್ಸ್ ಸೆಕ್ಷನ್ಸ್ ತುಂಬಾ ದೊಡ್ಡದಿದೆ ನೋಡಿ. ವಿಡಿಯೋ ಮಾಡೋದಕ್ಕೆ ಬಿಡಲ್ಲ, ಕದ್ದು ಮುಚ್ಚು ಮಾಡ್ಕೊಳ್ತಾ ಇದೀನಿ ನೋಡಿ. ಶಾರ್ಟ್ಸ್ ಎಲ್ಲ ಚೆನ್ನಾಗಿದೆ. ಜಸ್ಟ್ 200 ರುಪೀಸ್ ನೋಡಿ. ಇದು ಎಷ್ಟು ಚೆನ್ನಾಗಿದೆ. ಇದೂನು ಅಷ್ಟು 250. ಶಾರ್ಟ್ ಗಳು ತುಂಬಾ ಚೆನ್ನಾಗಿದೆ ಹುಡುಗರಿಗೆ, ಸಣ್ಣ ಮಕ್ಳುಗಳಿಗೆಲ್ಲ. ಈ ಕಡೆ ಬಂದ್ರೆ ಟೀ ಶಾರ್ಟ್ಸ್ ನೋಡಿ. ಈ ತರ ಎಲ್ಲ ತಗೊಬೇಕು ಅಂದ್ರೆ ಸಣ್ಣ ಮಕ್ಳಿಗೆ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ.
ಈ ಕಡೆ ಎಲ್ಲ ಫುಲ್ ಟೀ ಶರ್ಟ್ಗಳು. ಇನ್ನು ಈ ಕಡೆ ಬಂದ್ರೆ ರೈನ್ ಕೋಟ್ ಎಲ್ಲ ಇಟ್ಟಿದ್ದಾರೆ, ಜಾಕೆಟ್ಸ್ ಎಲ್ಲ ಇಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ, ಶರ್ಟ್ ಗಳೆಲ್ಲ ಎಷ್ಟು ಚೆನ್ನಾಗಿದಾವೆ. ಸೂಪರ್ ಆಗಿದೆ ಕಲೆಕ್ಷನ್ಸ್ ಎಲ್ಲ. ಸಣ್ಣ ಸಣ್ಣ ಮಕ್ಳಿಗೆ ಈ ತರ ವೆರೈಟೀಸ್ ಎಲ್ಲ ಇಟ್ಟಿದಾರಲ್ಲ ಶರ್ಟ್ಗಳು, ಸಖತ್ತಾಗಿದೆ. ಚೆಕ್ಸ್ ದೊಡ್ಡವರಿಗಿರೋ ತರನೇ ಡಿಸೈನ್ಸ್ ಎಲ್ಲ. ರೈನ್ ಕೋಟ್ಸ್ ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಈ ತರ ಚೆನ್ನಾಗಿದೆ. ಎಷ್ಟಿದೆ MRP? 500 rupees. ಓಕೆ. ಬ್ಯಾಗ್ಸ್ ಇದೆ ಇಲ್ಲಿ. ಎಷ್ಟಿದು? 600. ಚೆನ್ನಾಗಿದಾವೆ ಬ್ಯಾಗ್ಸ್, ರಗ್ಗು. ಸಣ್ಣ ಮಕ್ಳಿಗಂತೂ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ನಿಯರೆಸ್ಟ್ ಇರೋರೆಲ್ಲ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ, ಶಾಪಿಂಗ್ ಮಾಡಿ. ಅದು ಅಂದ್ರೆ ಅವಾಗಷ್ಟೇ ಹುಟ್ಟಿರೋ ಮಕ್ಳುಗಳಿಗಂತೂ ಇನ್ನ ಸೂಪರ್ ಆಗಿರುತ್ತೆ ಕಲೆಕ್ಷನ್ಸ್. ನೋಡಿ ಎಷ್ಟು ಪುಟ್ಟಾಣಿದೆ, ಎಷ್ಟು ಚೆನ್ನಾಗಿದಾವೆ. ಇದೆಲ್ಲ ಜೀನ್ಸ್ ಚೆನ್ನಾಗ್ ಸಿಗುತ್ತೆ, ಎಲ್ಲಾ ಸೈಜಸ್ ಸಿಗುತ್ತೆ. ನೋಡಿ ತಗೊಬೇಕು. ಬಂದವರು ಎಲ್ಲಂದ್ರಲ್ಲಿ ಬಟ್ಟೆಗಳನ್ನೆಲ್ಲ ಹಾಕ್ತಾರೆ. ಮಿಡಿಗಳು ಎಲ್ಲ ಸಿಗುತ್ತೆ ನೋಡಿ. ಮಿಡಿ ಸ್ಕರ್ಟ್, ನಾವ್ ಅವೆಲ್ಲ ಹಾಕೊಳಲ್ಲ. ಜೀನ್ಸ್ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ. ರೇಟ್ ಕಮ್ಮಿ ಇರುತ್ತೆ ನೋಡಿ, 250, 300, 400 ಅಷ್ಟೇ. ನೋಡಿ 399. ಎಲ್ಲಾ ಸೈಜ್ ಅವೈಲಬಲ್ ಇರುತ್ತೆ. ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ತಗೊಂಡ್ರೆ ಅದೇ ತಾಳ್ಮೆಯಿಂದ ಶಾಪಿಂಗ್ ಮಾಡ್ಬೇಕು. ಎಲ್ಲಾ ಕಲರ್ಸ್ ಅವೈಲಬಲ್ ಇರುತ್ತೆ. ನೀವು ಹೊಸಕೋಟೆ ರೋಡಲ್ಲಿ ಬಂದ್ರೆ ಟೋಲ್ ಗೇಟ್ ಪಕ್ಕನೇ ಇದೆ. ಟೋಲ್ ಗೇಟ್ ಇಂದ ಒಂದು ನಳಪಕ್ಕ ಹೋಟೆಲ್ ಇದೆ. ಹೋಟೆಲ್ ಪಕ್ಕದ ಬಿಲ್ಡಿಂಗ್ ಇದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ. ವಿಸಿಟ್ ಮಾಡಿ ಇಂಟ್ರೆಸ್ಟ್ ಇರೋರು. ನನ್ ತಂಗಿಗೆ ಇನ್ನೂ ಸಿಗ್ತಾನೆ ಇಲ್ಲ. ಏನ್ ಜೀನ್ಸ್ ಯಾವ ಕಲರ್ ಹುಡುಕ್ತಿದ್ಯಾ? ಗ್ರೇ ಇಲ್ಲಿದೆಯಲ್ಲ. ಸಿಕ್ಕಿಲ್ಲ. ಸಿಗಲ್ಲ ಇವತ್ತು. ಟೈಮ್ ಆಗುತ್ತೆ ಬೇಗ ಬೇಗ. ಮಳೆ ನೆಂದಿರೋದಕ್ ಬೇರೆ. ಎಷ್ಟು ಪುಟ್ ಪುಟಾಣಿದಿದೆ ಜೀತಾ. 89 rupees. ಅಯ್ಯೋ 3ಕ್ಕೆ ನೋಡ್ತೀನಿ ಎಷ್ಟು ಪುಟಾಣಿದಿದೆ. ವಾವ್. ಇದು ಬೈ ಬರ್ತ್ ಅವಾಗೆ ಬಾರ್ನ್ ಆಗಿರೋ ಮಕ್ಳುಗಳಿಗೆಲ್ಲ ನೋಡಿ ಜಸ್ಟ್ 40 rupees. ಚೆನ್ನಾಗಿರುತ್ತೆ. ಇದೆಲ್ಲ ಫುಲ್ ಕಿಡ್ಸ್ ಸೆಕ್ಷನ್. ಇದು 20 ರೂಪಾಯಿ ಅಷ್ಟೇ. ನೋಡಿ ಇದೆಲ್ಲ ಅಷ್ಟೇನೆ, ಫುಲ್ ಸಣ್ಣ ಮಕ್ಳದು. ವಿಡಿಯೋ ಅಲೋ ಇಲ್ಲ ಇಲ್ಲಿ. ಕದ್ದು ಕದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ ನೋಡಿ. ಓಕೆ. ಅಂಡ್ ಈ ಕಡೆ ಬಂದ್ರೆ ಡ್ರೆಸ್ ಕಲೆಕ್ಷನ್ಸ್ ಇರುತ್ತೆ. ಇಲ್ಲೆಲ್ಲ ಎಸ್ ಸೈಜ್. ಆ ಕಡೆ ಹೋದ್ರೆ ಇದೆಲ್ಲ ನಮ್ ಸೆಕ್ಷನ್, ಎಸ್ ಇರೋದು. ಇಲ್ಲಿ ಅಷ್ಟೇ ತುಂಬಾ ಕಂಪನಿಗಳ್ದಿರುತ್ತೆ. ಒಳ್ಳೊಳ್ಳೆ ಬ್ರಾಂಡೆಡ್ ಬಟ್ಟೆಗಳು ಇರುತ್ತೆ. ಓಕೆನಾ. ಬಟ್ ನೋಡಿ ತಗೊಬೇಕಾಗುತ್ತೆ ನಾವು. ಆವಾಜ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಜಸ್ಟ್ 500 rupees. ಇದು ಆವಾಜ್ದು ಸಕ್ಕತ್ತಾಗಿರುತ್ತೆ. ಗ್ರೀನ್ ಕಲರ್ ಚೆನ್ನಾಗಿದೆ. 600. ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ನೋಡ್ಕೊಂಡ್ ತಗೊಳ್ಬೇಕು. ಇಲ್ಲೆಲ್ಲ ವಿಡಿಯೋ ಮಾಡಕ್ ಬಿಡಲ್ಲ. ಪೇಶನ್ಸ್ ಇಂದ ನೋಡಿ ನಿಧಾನಕ್ಕೆ ತಗೊಬೇಕು ನಾವು. ನೋಡ್ಕೊಂಡ್ ತಗೊಂಡ್ರೆ ಚೆನ್ನಾಗಿರೋ ಕಲೆಕ್ಷನ್ಸ್ ಗಳನ್ನ ತಗೊಬಹುದು. ಬಟ್ ತಾಳ್ಮೆಯಿಂದ ತಗೊಬೇಕು. ಎಲ್ಲಾ ಕಂಪನಿ, ಎಲ್ಲಾ ಬ್ರಾಂಡೆಡ್ ಬಟ್ಟೆಗಳು ಸಿಗುತ್ತೆ ನೋಡಿ. ಇದೊಂತರ ಇದೆ. ವೇಲ್ ಎಲ್ಲ ಇದೆ, ಚೆನ್ನಾಗಿದೆ. ಪರ್ಪಲ್ ನೋಡ್ ಜಿತಾ. ಪ್ಯಾಂಟು ವೇಲ್ ಎಲ್ಲ ಇದೆಮ್ಮ. ಸ್ಲೀವ್ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಐ ಥಿಂಕ್ ಸ್ಲೀವ್ ಇಲ್ಲ. ಓ ಇದು ಚೆನ್ನಾಗಿದೆ. ನಾನು ಈ ತರದ್ ಹುಡುಕ್ತಾ ಇದ್ದೆ. ಬಣ್ಣ ಜೀತಾ ಇದು. ಇದು ನೈಟ್ ಡ್ರೆಸ್ ತರ ಚೆನ್ನಾಗಿದೆ ತಾನೆ. ಚೆನ್ನಾಗಿಲ್ವಾ? ತಗೊಳೋಣ. ಎಷ್ಟಿದೆ ಇದು ರೇಟು?
500 ಕೊಡ್ಬೋದು, ಬಟ್ ಇವಾಗ ಬೇಡ, ನಮ್ಮ ಮನೆಯವ್ರು ಬೈತಾರೆ. ನಾನು ಅಷ್ಟು ಅಮೌಂಟ್ ಎತ್ಕೊಂಡ್ ಬಂದಿಲ್ಲ, ನಮ್ ತಂಗಿ ಕರ್ಕೊಂಡ್ ಹೋಗು ಅಂದ್ಲು, ಸೊ ಹಂಗಾಗಿ ಅವಳನ್ನ ಕರ್ಕೊಂಡ್ ಬಂದೆ. ಹಾಗೆ ನನ್ಗೂ ಬ್ಲಾಗ್ ಆಗುತ್ತೆ ಅಂದ್ಬಿಟ್ಟು. ನೋಡಿದಲ್ಲ, ಡ್ರೆಸ್ಸು ವೇಲು ಎಲ್ಲ ಬಂದ್ಬಿಡುತ್ತೆ. ಎಷ್ಟು ಇದು 500 ರುಪೀಸ್ ಅಷ್ಟೇ ನೋಡಿ. ಬಟ್ಟೆ ತುಂಬಾ ಚೆನ್ನಾಗಿದೆ, ವೇಲು ಅಷ್ಟೇ, ಕಾಟನ್ ವೇಲು ಚೆನ್ನಾಗಿದೆ. ಓಹ್, ಚಳಿ ಚಳಿ ಚಳಿ. ಓಕೆ, ನಾವೆಲ್ಲ ಶಾಪಿಂಗ್ ಮಾಡಿ ನಾನು ಆಮೇಲೆ ಸಿಗ್ತೀನಿ ನಿಮ್ಗೆ, ಓಕೆನಾ? ನೋಡಿ, ಇದು ತುಂಬಾ ದೊಡ್ಡದಿದೆ ಸ್ಟೋರು, ಅಲ್ಲಿ ಫುಲ್ಲು ಬ್ಯಾಗ್ ಇದೆ ಹಿಂದೆಗಡೆ. ಓಕೆ, ನಾವ್ ಏನೇನ್ ಶಾಪಿಂಗ್ ಮಾಡಿದ್ವಿ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದ್ಸಲ ತೋರಿಸ್ತೀನಿ, ಓಕೆನಾ? ಇಲ್ಲಿ ಮೊಬೈಲ್ ಅಲೋ ಇರಲ್ಲ ಅದಕ್ಕೆ. ಬ್ಯಾಗ್ಸ್ ಗಳಂತೂ ತುಂಬಾನೇ ಚೆನ್ನಾಗಿದಾವೆ. ಎಷ್ಟು ಇದು 800, 900, ರೇಟ್ ಎಲ್ಲ ಜಾಸ್ತಿನೇ ಇದೆ. ಚಿಕ್ಕ ಚಿಕ್ಕ ನೋಡಿ ಜೊತೆ. ಬ್ಯಾಗ್ ಗಳು ತುಂಬಾನೇ ಚೆನ್ನಾಗಿದೆ, ತುಂಬಾ ಕಲೆಕ್ಷನ್ಸ್ ಇದೆ. ಎಷ್ಟು ಮಾ? ಇದು 1500 ಬ್ಯಾಗು, ಬ್ರಾಂಡೆಡ್ ಎಲ್ಲ. ಇಲ್ಲೆಲ್ಲ ಪ್ಯಾಂಟ್ ಸೆಕ್ಷನ್ಸ್, ಸ್ವಿಮ್ಮಿಂಗ್, ಲೂಸ್ ಪ್ಯಾಂಟು, ಲೆಗ್ಗಿನ್ಸ್. ನೋಡಿ, ಇದು ಸ್ವಿಮ್ಮಿಂಗ್ದು. ನಾನ್ ಡೆಕಾಥ್ಲಾನ್ ತಗೊಂಡಿದ್ದು 1000, ಇಲ್ಲಿ ಬರೀ 349 ಇದೆ. 349, 200. ಸುಮ್ನೆ ಅಲ್ಲಿ ತಗೊಂಡ್ರೆ ವೇಸ್ಟ್ ಆಯ್ತು. ಹಾಕೊಂಡಿದ್ದಂತೂ ಇಲ್ಲ, ಒಂದಿನನು ವೇರೆ ಮಾಡಿಲ್ಲ, ನಾನು ತಗೊಂಡ್ ಇಟ್ಕೊಂಡಿದ್ದೀನಿ ಅಷ್ಟೇ. ಫುಲ್ ಎಲ್ಲಾ ಸೈಜಸ್ ಸಿಗುತ್ತೆ ಅಲ್ಲಿ. ಓಕೆ, 3rd ಫ್ಲೋರ್ ಬಂದು ಫುಲ್ ಬಾಯ್ಸ್ ಬಟ್ಟೆ ಇದೆ. ಇನ್ನು ಫುಲ್ 4th ಫ್ಲೋರ್ ಬಂದ್ರೆ ಸ್ಲಿಪ್ಪರ್ಸ್ ಇದೆ. ಕರೆಂಟ್ ಆಯ್ತು ಎಲ್ಲ. ಓಕೆ ಓಕೆ, ಪ್ರೈಸ್ ಎಲ್ಲ ಎಲ್ಲಾದ್ರೂ ಎಲ್ಲ ಗರ್ಲ್ಸ್ದೆಲ್ಲ ಇರುತ್ತೆ ನೋಡಿ, ಶೂಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ರೇಟ್ ಎಲ್ಲ ಎಷ್ಟೊಂದು, ಪೂಮಾದು 1699 ರೂಪಾಯಿ. ಪೂಮಾ ಎಲ್ಲ ಬ್ರಾಂಡೆಡ್ ಸಿಗುತ್ತೆ, ಚೆನ್ನಾಗಿದೆ ಶೂಗಳೆಲ್ಲ, ಬಟ್ ಕಾಸ್ಟ್ಲಿ. 1099. ಓಕೆ, ಈ ಕಡೆ ಬಂದ್ರೆ ಬ್ಯಾಗ್ಸ್ ಎಲ್ಲ ಇದೆ. ಬ್ಯಾಗ್ ನೋಡೋಣ ಬನ್ನಿ. ಬ್ಯಾಗ್ಸ್ ಎಲ್ಲ ಎಷ್ಟು ರೇಟ್ಗಳು ಗೊತ್ತೇ ಆಗಲ್ಲ, ರೇಟ್ ಜಾಸ್ತಿನಪ್ಪ. ಓಕೆ, ವರ್ಕಬಲ್ ಚೆನ್ನಾಗಿದೆ. ಈ ಕಡೆನೂ ಹ್ಯಾಂಡ್ಸ್ ಬ್ಯಾಗು, ಈ ಕಡೆನೂ ಇದೆ, ಕೆಳಗಡೆನೂ ಇದೆ. ಇದು ಬಂದು 899 ಅಂತೆ. ಏನಮ್ಮ ಇದೆಲ್ಲ ಏನಿದು? ಬುಟ್ಟು ಎಲ್ಲಿ ತೋರ್ಸು ಒಂದು ವಿಡಿಯೋಗೆ. ವಿಡಿಯೋ ತೋರ್ಸು ಅಂದ್ರೆ. ಓಕೆ, ಇದು ಬಾಟಲ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದಾವೆ. ಮಣಿಗಳ ತರ ಎಲ್ಲ ಇರುತ್ತೆ. ಗ್ಲಾಸ್, ಓ ಫ್ಲವರ್ಸ್. ಫುಲ್ಲು ಚೆನ್ನಾಗಿದೆ. ಬಾಟಲ್ಸ್, ಅಡ್ಗೆ ಮನೆಗೆ ಇಟ್ಕೊಳ್ಳೋದು, ಕಿಚನ್ ತರ ಎಲ್ಲ ಇದೆ. ಎಲ್ಲ ತರನು ತಗೊಬಹುದು. ಈ ಕಡೆ ಶೋ ಫ್ಲವರ್ಸ್ ವಾಸ್ ಎಲ್ಲ ಇದೆ. ವ್ಯಾನಿಟಿ ಬ್ಯಾಗ್ಸ್ ಗಳಿಗೆ ಲೆಕ್ಕನೇ ಇಲ್ಲ ನೋಡಿ. ವಾವ್, ಚೆನ್ನಾಗಿದೆ. ವಾಸ್ ಎಂತ ತೋರ್ಸು ವಿಡಿಯೋಗೆ. ಚೆನ್ನಾಗಿದೆ, ಇದೇನು ಟ್ರೀ ತರ. ಓಕೆ, ಇವೆಲ್ಲ ಚೆನ್ನಾಗಿದಾವೆ. ಬೇಕಂದ್ರೆ ಇಂಟ್ರೆಸ್ಟ್ ಇದ್ದು ಬಂದು ತಗೊಳ್ಳಿ. ಎಲ್ಲ ಚೆನ್ನಾಗಿದೆ, ಹೋಮ್ ಡೆಕೋರೇಷನ್ ಎಲ್ಲ, ಅಂಡ್ ಎಲ್ಲಾ ತರ ಐಟಮ್ಸ್ ಇದಾವೆ. ಓಕೆ, ಬಿರಿಯಾನಿ ಸೆಂಟರ್ ಹತ್ರ ಹೋಗುವ, ಏನೇನ್ ತಗೊಂಡ್ವಿ ಅಂತ ತೋರಿಸ್ತೀವಿ. ಓಕೆ, ಇದೆಲ್ಲ ಸ್ಲಿಪ್ಪರ್ಸ್ ಗಳು ಚೆನ್ನಾಗಿದೆ ನೋಡಿ. ಇದೆಲ್ಲ 400 ಅಂತೆ, 500 ಅಂತೆ. ಇದು ಮಣಿದು ಚೆನ್ನಾಗಿದೆ, 500 ಅಂತೆ. ಫುಲ್ ಇದೆಲ್ಲ ಸ್ಲಿಪ್ಪರ್ ಕಲೆಕ್ಷನ್ಸ್.
ನೋಡಿ ಈ ತರ ಬರುತ್ತೆ. ಎಲ್ಲ 400-500 ಎಬೋನೆ ಇದೆ. ಕಾಸ್ಟ್ಲಿ ಅನ್ಸ್ತಿದೆ. ನಾನ್ ಆಜಿಯೋದಲ್ಲಿ ತಗೊಂಡ್ಬಿಡ್ತೇನಪ್ಪ, ಬುಕ್ ಮಾಡ್ಕೊಂಡು. ಆಜಿಯೋದಲ್ಲಿ ಚೆನ್ನಾಗ್ ಸಿಗುತ್ತೆ ಬುಕ್ ಮಾಡಿ ತಗೊಂಡ್ರೆ. ನೋಡಿ ಇದು ಚೆನ್ನಾಗಿದೆ, ಇದು 400 ರುಪೀಸು. ಬಟ್ ಪೆನ್ಸಿಲ್ ಹಿಲ್ಡ್, ನನ್ಗೆ ಪೆನ್ಸಿಲ್ ಹಿಲ್ಡ್ ಅಷ್ಟು ಆಗಲ್ಲ. ನನ್ಗೆ ಪೆನ್ಸಿಲ್ ಹಿಲ್ಡ್ ಹಾಕಿ ರೂಢಿ ಇಲ್ಲ. ಬಟ್ ಹಾಕ್ಬೇಕಂತ ಇಷ್ಟ. ಒಂದ್ಸಲ ಎಲ್ಲೋ ದೇವಸ್ಥಾನಕ್ಕೆ ಹೀಲ್ ಸ್ಲಿಪ್ಪರ್ ಹಾಕೊಂಡ್ ಹೋಗ್ಬಿಟ್ಟು ಫುಲ್ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು. ಅವಾಗಿಂದ ಬಿಟ್ಟಿದೀನಿ. ಓಕೆ, ಸ್ಲಿಪ್ಪರ್ ತಗೊಂಡವಳೆ, ಚೆಕ್ ಮಾಡ್ತಾವಳೆ. ನೀನೇನ್ ತೋರ್ಸಲ್ಲ ಬಿಡು. ಚೆನ್ನಾಗಿದ್ದಾವೆ, 400 ರುಪೀಸ್. ಓಕೆ, ಟೋಟಲ್ ಇಷ್ಟ ಆಗಿದೆ 1500. ಹೊರಡುವ, ಬಾಯ್ ಬಾಯ್. ಓಕೆ, ರಾಜ್ ದಮ್ ಬಿರಿಯಾನಿ ಅಂಗಡಿ ದೊಡ್ಡದಾಗ್ ಮಾಡಿದ್ದಾರೆ. ಇವಾಗ ಬಂದು ಕುತ್ಕೊಂಡು ತಿನ್ನಕ್ಕೆಲ್ಲ ಆರಾಮಾಗಿರುತ್ತೆ. ನಾವು ನಾನ್ ವೆಜ್ ತಿನ್ನಲ್ಲ, ಸೊ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಒಳಗಡೆ ಎಲ್ಲ ತುಂಬಾ ಜಾಗ ಇರುತ್ತೆ. ನಾನ್ ವೆಜ್ ತಿನ್ನೋರ್ಗೆ ಯೂಸ್ ಆಗ್ಲಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಕಡೆ ಅಂಡ್ ನಾನ್ ಕೆಲಸ ಮಾಡ್ತಾ ಇದ್ದ ಶೋರೂಮ್ ಇದೇನೆ, ಹೀರೋ ಶೋರೂಮ್, ಭಗತ್ ಹೀರೋ, ಹೊಸಕೋಟೆಯಲ್ಲಿರೋ ಬ್ರಾಂಚ್ ಇದು. ಮೇನ್ ಡೀಲರ್ ಬಂದು ಬಾಣಸ್ವಾಡಿಯಲ್ಲಿದೆ. ಸೊ ನಾನು ಇಲ್ಲಿ 3 ವರ್ಷ ಕೆಲಸ ಮಾಡಿ ಇವಾಗ ಬಿಟ್ಟಿದೀನಿ, ಇವಾಗ ಹೋಗ್ತಾ ಇಲ್ಲ. ಓಕೆ, ಇವಾಗ ಏನಾದ್ರು ತಿನ್ನಕ್ ಹೋಗ್ಬೇಕು. ಏನ್ ತಿನ್ನೋಣ? ಸರಿ, ಸಿಗುವ ಮತ್ತೆ. ಬಾಯ್ ಬಾಯ್. ಮೈ ಫೇವ್ರೇಟ್ ಬಂಗಾರಪೇಟೆ ಚಾಟ್ಸ್ ತಿನ್ನಕ್ಕೆ ಬಂದ್ವಿ. ನಾನು ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೂ ಅಷ್ಟೇ, ನಾನು ಒಬ್ಬಳೇ ಬರ್ತಾ ಇರಲಿಲ್ಲ. ನನ್ನ ಜೊತೆ ಒಬ್ಬಳು ಬಿಲ್ಲಿಂಗ್ ಹುಡುಗಿ ಇದ್ಲು. ಆ ಹುಡುಗಿನ ಕರ್ಕೊಂಡು ಅವಳದಲ್ಲೇ ಹೊಸ್ಕೊಟ್ಟೆ ತಿಂದ್ಬಿಟ್ಟು ಅವಳನ್ನ ಆ ಕಡೆ ಮನೆಗೆ ಬಿಟ್ಬಿಟ್ಟು ನಾನು ಈ ಕಡೆ ಬರ್ತಾ ಇದ್ವಿ. ಮೈ ಫೇವ್ರೇಟ್ ಸ್ಪಾಟ್ ಅಂದರೆ ಇದೇನೆ, ಹೊಸಕೋಟೆಯಲ್ಲಿ ಬಂಗಾರಪೇಟೆ ಚಾಟ್ಸ್. ನಾನು ಅಲ್ಲಿ ತಿನ್ನಕ್ಕೆ ರೂಢಿ ಮಾಡ್ಕೊಂಡಿದ್ದು. ಇವಾಗಿನವರೆಗೂ ಮೈ ಫೇವ್ರೇಟು ಇದೇ ಅಂಗಡಿ. ಹುಡ್ಕೊಂಡು ಹೋಗ್ತೀನಿ ಯಾವಾಗ್ಲೂ. ಎಲ್ರಿಗೂ ಗೊತ್ತಿರುತ್ತೆ ಹೊಸಕೋಟೆಯಲ್ಲಿ ಬಂಗಾರಪೇಟೆ ಚಾಟ್ಸ್ ಸಿಗೋದು ಇದೇ ಅಂಗಡಿಯಲ್ಲಿ. ತುಂಬ ಚೆನ್ನಾಗಿರುತ್ತೆ. ಹೊಸಕೋಟೆಗೆ ಹೋದವರು ವಿಸಿಟ್ ಮಾಡಿ. ಓಕೆ, ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.